ನಾಲ್ಕನೇ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಿಮಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಜಿಲ್ಲೆ ರಾಮನಗರ ಜಿಲ್ಲೆಯ ಜನ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ನಾನೇನು ಕಳೆದ 10 ವರ್ಷ 8 ತಿಂಗಳ ಕಾಲ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಒಡನಾಡಿಯಾಗಿ, ರೈತರ ಧ್ವನಿಯಾಗಿ, ಯುವಕರಿಗೆ ಸ್ನೇಹಿತನಾಗಿ, ತಾಯಂದಿರಿಗೆ ಸಹೋದರಿಯರಿಗೆ ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದೇನೆ, ಆ ಒಂದು ನೆನಪು ಎಲ್ಲರ ಮನೆಯಲ್ಲೂ ಕೂಡ ಇದೆ, ಎಲ್ಲ ಕುಟುಂಬದಲ್ಲೂ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನನಗಿನ್ನ ಹೆಚ್ಚಾಗಿ ಅವರೇ ತಯಾರಾಗಿದ್ದಾರೆ. ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ, ನನ್ನ ಹೋರಾಟಕ್ಕೆ, ನಾನು ಸರ್ಕಾರದಿಂದ ಏನು ಸಾರ್ವಜನಿಕರಿಗೆ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಎಲ್ಲರಿಗೂ ತಲುಪಿಸೋದ್ರಲ್ಲಿ ನ್ಯಾಯವನ್ನ ಒದಗಿಸಿಕೊಟ್ಟಿದ್ದೇನೆ. ಅದಕ್ಕೆ ಇವತ್ತು ಕೂಲಿಯನ್ನ ಕೊಡಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ನಾನು ಕೂಡ ನಾನೆಲ್ಲ ಮತದಾರರಲ್ಲಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ಇವತ್ತು ಏನು ನಾನು ಕಳೆದ 10 ವರ್ಷ 8 ತಿಂಗಳಲ್ಲಿ ಕೆಲಸ ಮಾಡಿದ್ದೇನೆ, ನನಗೆ ದಯವಿಟ್ಟು ತಾವೆಲ್ಲರೂ ಕೂಡ ಕೂಲಿ ನೀಡೋದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಮ್ರವಾಗಿ ಮನವಿಯನ್ನ ಮಾಡ್ತಾ, ಇವತ್ತು ಒಂದು ರಾಜ್ಯದ ಧ್ವನಿಯಾಗಿ, ಕನ್ನಡಿಗರ ಧ್ವನಿಯಾಗಿ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ, ಏನು ತಾರತಮ್ಯ, ಮಲದಾಯಿ ಧೋರಣೆ, ನೀರಾವರಿ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ನಡೆದುಕೊಂಡಂತಹ ರೀತಿಗಳು, ತೆರಿಗೆಯನ್ನ ವಂಚಿಸ್ತಾ ಇರತಕ್ಕಂಥ, ತೆರಿಗೆ ಹಣವನ್ನ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇರತಕ್ಕಂಥದ್ದು, ಅದರಲ್ಲೂ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿಸತಕ್ಕಂಥ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಉತ್ತರ ಭಾರತದ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು, ನಮ್ಮ ಯುವಕರ ಭವಿಷ್ಯವನ್ನ ಕತ್ತಲು ಮಾಡ್ತಾ ಇರತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಆ ಧ್ವನಿಗೆ ಧ್ವನಿಯಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ, ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೇನೆ. ಈಗ ವಿರೋಧ ಪಕ್ಷಗಳು ಸರ್ ಅದನ್ನ ಬೇರೆ ರೀತಿ ಬಿಂಬಿಸ್ತಾ ಇದ್ದಾರೆ. ತಾವು ದೇಶ ವಿಭಜನೆ ಮಾಡ್ಲಿಕ್ಕೆ ಹೋಗ್ರಿ ಅಂತ ಬಿಂಬಿಸಿ ಈ ಚುನಾವಣೆ ಲಾಭವನ್ನು ಪಡ್ಕೊಳ್ಳಕ್ಕೆ ಹೊರಟಿದ್ದಾರೆ. ಧಾರಾಳವಾಗಿ ಆಗ್ಬೋದು. ನಾನೀಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದೇನೆ. ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗರ ಪರವಾಗಿ, ಕನ್ನಡಿಗರಿಗೆ ಧ್ವನಿಯಾಗಿ, ಕನ್ನಡದ ಪರವಾಗಿ ಏನು ಸಮಸ್ಯೆಗಳಿದೆ ಆ ಧ್ವನಿಗೆ ಕರ್ನಾಟಕದ ಜನ ತಕ್ಕ ಉತ್ತರವನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥದ್ದು. ಕನ್ನಡಿಗರ ಧ್ವನಿಯಾಗಿದ್ದೇನಲ್ಲ, ಕನ್ನಡಿಗರ ಧ್ವನಿಯಾಗಿದ್ದೇನೆ. ನಾನು ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನ ಒಳಗಂತ ಭಾರತೀಯ. ನಾನು ಎಲ್ಲಾ ವಿರೋಧಿಗಳು ಕೂಡ ಒಟ್ಟಾಗಿದ್ದಾರೆ. ಆಲ್ರೆಡಿ ಹೇಳಿದ್ದೀನಲ್ಲ, ಒಟ್ಟಾಗಿದ್ದಾರೆ ಅಂದ್ರೆ ಯಾವ ಅರ್ಥದಲ್ಲಿ ಒಟ್ಟಾಗಿದ್ದಾರೆ? ನನ್ನನ್ನ ನೈತಿಕವಾಗ ಅಥವಾ ಏನು ಕೆಲಸ ಮಾಡಿದೀವಿ ಅಂತನಾ, ಅಥವಾ ಯಾರು ಕುಮಾರಸ್ವಾಮಿಯನ್ನು ಸರ್ಕಾರವನ್ನ ತೆಗೆದ್ರು ಅವ್ರಿಗೆ ಬೆಂಬಲನಾ, ಯಾರು ಯಡಿಯೂರಪ್ಪನ ಸರ್ಕಾರ ತೆಗೆದ್ರು ಅವ್ರಿಗೆ ಬೆಂಬಲನಾ, ಯಾರು ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಅಧಿಕಾರಕ್ಕೋಸ್ಕರ ನಾಟಕ ಆಡ್ತಾ ಇದ್ದಾರೋ ಅದಕ್ಕೋಸ್ಕರನಾ ಹೇಳ್ಬೇಕಲ್ಲ. ಸರ್, ಏನಾದ್ರೂ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನೀವು ಅವ್ರನ್ನ ಕೇಳಬೇಕು. ಸೇಡಿನ ರಾಜಕಾರಣ 85ರಿಂದ ಪ್ರಾರಂಭ ಆಗಿದೆಯಲ್ಲ, 85ರಿಂದ ಈ ಜಿಲ್ಲೆ ಏನೆಲ್ಲ ಕೊಡುಗೆಗಳನ್ನ ಈ ಒಂದು ಪಕ್ಷಕ್ಕೆ ಕೊಟ್ಟಿದೆ, ಒಂದು ಕುಟುಂಬಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ, ಯಾವ್ಯಾವ ಚುನಾವಣೆಗಳಲ್ಲಿ ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ತೇನೆ. ದಯವಿಟ್ಟು ಈ ರಾಜ್ಯದ ಜನರಿಗೆ ಒಂದ್ಸಾರಿ ಹಳೆ ಕಡತಗಳನ್ನ ತೆಗೆದು ರಿಪ್ಲೈ ಮಾಡಿ ಈ ರಾಜ್ಯದ ಜನರಿಗೆ ತೋರಿಸಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದು ಕರ್ಮಭೂಮಿ ಯಾರ್ಯಾರಿಗೆ ಆಗ್ತದೆ ಅಂತ. ದೇವೇಗೌಡರು ಮತ್ತೆ ಡಿಕೆ ಶಿವಕುಮಾರ್ ಮತ್ತೊಂದು ನನಗೆ ಗೊತ್ತಿಲ್ಲ.
ಅದು ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ನಾವೇನು ಅವ್ರ ಹತ್ರ ಜಗಳಕ್ಕೆ ಹೋಗಿಲ್ಲ. ಅವ್ರು ಬರ್ಬೋದು, ಬರೆದಿದ್ದಾರಲ್ಲ ಈಗ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ. ಅದರ ಸಂಕೇತ ಏನು ಅಂತ ಅಂದ್ರೆ, ಇದು ನಿಂತಿಲ್ಲ. ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಇದು ನಿಂತಿಲ್ಲ. ಆ ಹೋರಾಟವನ್ನ ಈ ಕ್ಷೇತ್ರದ ಮುಖಾಂತರ ರಾಜ್ಯಕ್ಕೆ, ದೇಶಕ್ಕೆ ತಿಳಿಸುವಂತ ಕೆಲಸ ಈ ಜನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸರ್, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಇಲ್ಲದೆ ಹೋಗ್ಲಿ, ತಮ್ಮ ಮೇಕೆದಾಟು ವಿಚಾರದ ಹೋರಾಟ ಹೇಗಿರುತ್ತೆ ಸರ್? ಯಾಕಂದ್ರೆ ಆ ಒಂದು ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸುವಂತ ಸಂದರ್ಭ. ಬಿಜೆಪಿ ಸರ್ಕಾರ, ಬಿಜೆಪಿ ಅಭ್ಯರ್ಥಿಗಳನ್ನ ಹಾಕಿರುವಂತವ್ರು. ನೀವು ಕೇಳಬೇಕು, ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೀವಲ್ಲ, ಪ್ರಸ್ತಾವನೆ ಸಲ್ಲಿಸಿರೋದನ್ನ ಯಾಕೆ ಅನುಮೋದನೆ ಕೊಟ್ಟಿಲ್ಲ? ಏನ್ ತಕರಾರಿದೆ? ಸುಪ್ರೀಂ ಕೋರ್ಟ್ ನ್ಯಾಯಾಧಿಕರಣದಲ್ಲಿ ಆದೇಶವನ್ನ ಕೊಟ್ಟಿದ್ದಾರೆ. ಅವರಿಗೆ ತಮಿಳುನಾಡಿಗೆ ಏನು ಹಕ್ಕು ಇದೆ, ನೀರಿನ ಹಕ್ಕಿದೆ, ಅದನ್ನ ಕೊಟ್ಟು ಉಳಿದದ್ದನ್ನ ನೀವೇನ್ ಬೇಕಾದ್ರೂ ಮಾಡಿ ಅಂತ ಹೇಳಿದೆ. ಇವತ್ತು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದಲ್ಲಿದೆ, ಪರಿಸರ ಇಲಾಖೆಯಲ್ಲಿದೆ. ನಾವು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ. ನಾವು ಅವಕಾಶ ಏನು ಅನುಮತಿ ಕೊಟ್ಟಿದ ತಕ್ಷಣ ನಾವು ಅದನ್ನ ಕಾಮಗಾರಿಯನ್ನ ಚಾಲನೆ ಮಾಡ್ತೇವೆ. ಅದಕ್ಕೆ ಯಾವುದೇ ಅಡೆತಡೆಯನ್ನ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಏನೇ ಆದರೂ ಕೂಡ ನಾವು ನಿಗದಿತ ಅವಧಿಯೊಳಗಡೆ ಆ ಯೋಜನೆಯನ್ನ ಪೂರ್ಣಗೊಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಹೋರಾಟ ಮಾಡಿದ್ದೇವೆ. ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.